ವಿಧಿ ಬೆಸೆದ ನಂಟು ಭಾಗ 20. ಯಾರಿವರು ಎಂದು ಕೇಳಿದವಳ ಧ್ವನಿ ವರಸೆ ಬದಲಾಗಿತ್ತು. ಪ್ರತಿ ಬಾರಿ ಮೆದುವಾಗಿ ಮಾತನಾಡುತ್ತಿದ್ದವಳು ಈ ಬಾರಿ ಗಡುಸಾಗಿ ಕೇಳಿದಳು. ಮುಂದೆ ತನ್ನ ದನಿಯನ್ನು ತಗ್ಗಿಸಿಕೊಂಡು ಯಾರಿವರು ಎಂದು ಅವಳ ಕೈಯನ್ನು ಮೆದುವಾಗಿ ಅಮುಕಿ ಬಹಳ ಸಂತೋಷದಿಂದ, ಇವರು ನಿನ್ನ ಅಪ್ಪ. ನೀನು ತುಂಬ ಆಸೆ ಪಡುತ್ತಿದ್ದೀಯಲ್ಲ ನನ್ನ ಅಪ್ಪನನ್ನು ಒಂದು ಸಾರಿಯಾದರೂ ನೋಡಬೇಕೆಂದು. ವಾರದ ಹಿಂದೆಯೇ ಮಧು ತಂದೆಯ ಬಗ್ಗೆ ಸುಳಿವು ಸಿಕ್ಕಿ ಬಂದು ನೋಡಿದವನಿಗೆ ಆಶ್ಚರ್ಯವಾಗಿತ್ತು. ದಿನಗಳೆಣಿಸುತ್ತಿದ್ದ ಅವರ ಉಸಿರನ್ನು ನೋಡಿ ಅವರ ಮೇಲೆ ಮೂಡಿದ ಕೋಪ ನೀಗಿ ಕರುಣೆಯುಕ್ಕಿತ್ತು. ವರ್ಷದಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದವರು. ಅವರ ಎರಡನೇ ಪತ್ನಿ ಮೇರಿ ಅವರನ್ನು ನೋಡಿಕೊಳ್ಳದೆ ನರ್ಸ್ನ ನೇಮಿಸಿ ಕೈ ತೊಳೆದುಕೊಂಡಿದ್ದರು. ಅವರ ಉಸಿರು ನಿಲ್ಲುವ ಮುನ್ನ ತನ್ನ ಅಪ್ಪನನ್ನು ಮಧು ನೋಡಿಬಿಡಲಿ ಎಂದು ನಿರ್ಧರಿಸಿದ್ದ. ಆದರೆ ಅವನ ಕೆಲಸ ಅವನಿಗೆ ಅವಳನ್ನು ಕರೆದುಕೊಂಡು ಹೋಗಲು ಸಮಯ ಸಿಗದಂತೆ ಮಾಡಿತ್ತು. ತನ್ನ ವೃತ್ತಿಯಲ್ಲಿ ಬಹಳ ನಿಷ್ಠಾವಂತನಾದ ಸೂರ್ಯ ತನ್ನ ಕೆಲಸವನ್ನು ಮುಗಿಸಿ 4 ದಿನದ ಮುಂಚೆಯೇ ರಜೆ ತೆಗೆದುಕೊಂಡು ಇಂದು ಅವಳನ್ನು ಕರೆದುಕೊಂಡು ಬಂದಿದ್ದ. ನಿಮ್ಮ ಅಪ್ಪನೆಂಬ ಒಂದು ಮಾತಿಗೆ ಸರಕ್ಕನೆ ಹಿಂತಿರುಗಿ ಅವರನ್ನು ನೋಡಿದವಳ ಕರುಳು ಕಿವುಚಿದಂತಾಯಿತು. ಕಂಗಳು ತುಂಬಿ ಬಂತು. ಕಣ್ಣು ತುಂಬ ತುಂಬಿದ ನೀರಿನಿಂದ ಅವರ ರೂಪ ಅವಳಿಗೆ ಅಸ್ಪಷ್ಟವಾಗಿ ಕಂಡಿತ್ತು. ತನ್ನ ಕಣ್ಣ ನೀರು ಒರೆಸಿಕೊಂಡು ಅವರನ್ನೇ ನೋಡಿದಳು. ತನ್ನ ಅಪ್ಪ ಅಮ್ಮನ ಮದುವೆಯ ಫೋಟೋದಲ್ಲಿ ಮಾತ್ರ ತನ್ನ ಅಪ್ಪನನ್ನು ನೋಡಿದ್ದು. ಅವಳು ಮಾತನಾಡಲು ಕಲಿತಾಗಿನಿಂದ ಒಂದು ಬಾರಿಯೂ ತನ್ನಪ್ಪನನ್ನು ನೋಡಿರಲಿಲ್ಲ. 6 ಅಡಿ ಎತ್ತರದ ಕೆಂಪು ಬಣ್ಣದ ಸದೃಢ ವ್ಯಕ್ತಿಯಾದ ಅವಳ ಅಪ್ಪ ಇಂದು ಬರಗಾಲದಲ್ಲಿ ಸೀದು ಹೋದ ಗರಿಕೆಯಂತಾಗಿದ್ದರು. ತನ್ನೆಡೆಗೆ ತಿರುಗಿದ ಮಗಳನ್ನು ತನ್ನ ನಿಶ್ಶಕ್ತ ಕಂಗಳಿಂದ ನೋಡಿದರು. ಅವಳ ರೂಪವೆಲ್ಲ ಸುಧಾಳ ಪಡಿಯಚ್ಚೆ ಎನಿಸಿತ್ತು. ತನ್ನ ಹೆಂಡತಿಯ ನೆನೆದು ಅವರ ಮನ ಮರುಗಿತ್ತು. ಮಗಳ ಕೊರಳ ಅಲಂಕರಿಸಿದ ತಾಳಿಯನ್ನು ನೋಡಿದವರ ಮನ ಚೀಮಾರಿಯಾಕಿತ್ತು. ಅವರ ಮನಸ್ಥಿತಿಗೆ ತನ್ನ ಕರ್ತವ್ಯ ಮತ್ತು ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಕ್ಕೆ ತನ್ನ ಎದೆಯೆತ್ತರ ಬೆಳೆದ ಮಗಳ ಮುದ್ದು ಮೊಗ ನೋಡಿ ಒಂದು ಬಾರಿಯಾದರೂ ತನ್ನ ಬಾಯಿಂದ ಮಗಳೇ ಮಧುರ ಎಂದು ಕರೆಯುವ ಆಸೆ. ಆದರೆ ಆ ಅವಕಾಶ ಅವರು ಸಂಪೂರ್ಣವಾಗಿ ಕಳೆದುಕೊಂಡಿದ್ದರು. ತಮ್ಮ ಗಂಟಲಿನಿಂದ ಸಣ್ಣ ಸ್ವರವು ಹೊರಬರಲಾರದೆ ಆ ರೀತಿ ಪರಿಸ್ಥಿತಿಗೆ ತಂದಿದ್ದು ಅವರನ್ನು ಅತಿಕ್ರಮಿಸಿದ್ದು. ಮಾರಣಾಂತಿಕ ರೋಗ. ಭಗವಂತ, ನಾನು ಮಾಡಿದ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷೆಯೇ ಕೊಟ್ಟುಬಿಟ್ಟ ಎಂದು ತನ್ನನ್ನೇ ಜರಿದುಕೊಂಡರು. ಅಪ್ಪ ಎಂದು ಮುಂದೆ ಹೋಗಬೇಕೆಂದುಕೊಂಡವಳಿಗೆ ಪಟ್ಟನೆ ಅವಳ ಮೆದುಳಿಗೆ ಬಂದು ಅಪ್ಪಳಿಸಿತ್ತು ಅವಳ ಬಾಲ್ಯ. ಅವಳ ಬಾಲ್ಯದ ನೋವು ನೆನಪಿಸಿಕೊಂಡವಳ ಮನ ಕ್ರೋಧದ ಕಡಲಾಗಿತ್ತು. ಅವರನ್ನು ನೋಡಿದ ಕ್ಷಣವೇ ತನ್ನಮ್ಮ ಸಾವಿಗೆ ಇವರೇ ಕಾರಣ ಎಂಬ ಆಕ್ರೋಶ ಅವಳ ಎದೆಯನ್ನು ಹೊತ್ತಿ ಉರಿಯುವಂತೆ ಮಾಡಿತ್ತು. ಅವರನ್ನೇ ನೋಡಿದ್ದೆ. ಅವಳ ಕಣ್ಣು ಕೆಂಪಾಗಿತ್ತು. ಕೋಪದಿಂದ ತನ್ನ ಕೋಪದ ಮಿತಿಯನ್ನು ತಡೆಯಲಾಗದೆ ಹಿಂತಿರುಗಿದವಳು ಗಂಡನ ಬಳಿ ಬಂದು ಅವನ ಕರುಳು ಪಟ್ಟಿ ಹಿಡಿದಳು. ಯಾರು ಹೇಳಿದ್ದು ನಿನಗೆ ನಾನು ನಮ್ಮ ಅಪ್ಪನನ್ನು ನೋಡಬೇಕೆಂದು? ಯಾರು ಹೇಳಿದ್ದು? ತನ್ನ ಕರುಳು ಪಟ್ಟಿ ಹಿಡಿದು ಕೋಪದ ಕಣ್ಣಿನಿಂದ ಕೇಳಿದವಳ ಪರಿಗೆ ಆಶ್ಚರ್ಯವಾಗಿತ್ತು. ಸೂರ್ಯನಿಗೆ ಇವರು ನಿನ್ನ ಅಪ್ಪ ಎಂದಾಗ ಅವಳ ಕಣ್ಣಿನಲ್ಲಿ ಉದ್ಭವಿಸುವ ಆನಂದವನ್ನು ನೋಡಬೇಕೆಂದು ಬಯಸಿದ್ದ. ಅವಳು ಖುಷಿಯಿಂದ ನನ್ನನ್ನು ಅಪ್ಪ ಎಂಬಬಹುದು ಎಂದು ಊಹಿಸಿದ ಸೂರ್ಯನಿಗೆ ಅವಳ ನಡೆ ಕಂಡು ಅಚ್ಚರಿಗೊಳಗಾದ. ನಾನು ಬಂದು ಹೇಳಿದ್ದೆನಾ ನಾನು ನನ್ನ ಅಪ್ಪನನ್ನು ನೋಡಬೇಕೆಂದು ಹೇಳಿ? ನಾನು ಹೇಳಿದ್ದೆನಾ? ಇಲ್ಲವಲ್ಲ. ಮತ್ತೆ ಯಾಕೆ ನಮ್ಮ ಅಪ್ಪನನ್ನು ಹುಡುಕಿದಿರಿ ಹೇಳಿ? ನನ್ನ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೀನಿ ಎಂದು ಎಲ್ಲರೂ ನಿಮ್ಮನ್ನು ಮೆಚ್ಚಿಕೊಳ್ಳಬೇಕೆಂದು ಅಲ್ಲವಾ ಎಂದು ಕೋಪದ ಎಲ್ಲೆ ಮೀರಿ ಜೋರಾದ ದನಿಯಲ್ಲಿ ಕೇಳಿದಳು. ಅದು ಆಸ್ಪತ್ರೆ ಎಂಬ ಕನಿಷ್ಠ ಜ್ಞಾನವನ್ನು ಮರೆತಿದ್ದಳು. ತನ್ನ ಅಚಾತುರ್ಯವನ್ನು ನೆನೆಸಿಕೊಂಡು ತನ್ನ ದನಿಯನ್ನು ತಗ್ಗಿಸಿದವಳ ಕಣ್ಣಲ್ಲಿ ಪಟ್ಟನೆ ಉದುರಿದ್ದವು ಕಣ್ಣೀರು. ಎಷ್ಟೇ ನೆನಪಿಸಿಕೊಳ್ಳಬಾರದು ಎಂದರೂ ಬಾಲ್ಯದ ನೆನಪು ಅವಳ ಬುದ್ಧಿ ಎಂಬ ಬೇಲಿಯನ್ನು ದಾಟಿ ಮನಸ್ಸನ್ನು ಆವರಿಸಿ ಅವಳ ಗತಕಾಲವನ್ನು ಮರಳಿ ಮರಳಿ ಅವಳ ಬಳಿ ಸುಳಿಯುವಂತೆ ಮಾಡಿತ್ತು. ಅಲ್ಲಿ ನಿಲ್ಲಲು ಕ್ಷಣಕಾಲವೂ ಅವಳಿಗಾಗಲಿಲ್ಲ. ಏನೊಂದು ಮಾತನಾಡದೆ ಅಲ್ಲಿಂದ ಬಿರಬಿರ ಹೆಜ್ಜೆ ಹಾಕುತ್ತಾ ವಾರ್ಡ್ನ ಹೊರಬಂದಳು. ಅವಳ ಅನಿರೀಕ್ಷಿತವಾದ ನಡೆಗೆ ಚಕಿತನಾದ ಸೂರ್ಯ. ಹೊರಟವಳ ನೋಡಿದವರ ಕಂಗಳು ಮತ್ತೊಮ್ಮೆ ತುಂಬಿತು. ಅವಳು ಹೊರಟು ಹೋದಿದ್ದು ನೋಡಿ ಅವಳ ಹಿಂದೆಯೇ ಸೂರ್ಯ ಮಧು ಎಂದು ಕೂಗುತ್ತಾ ಹೊರಬಂದ. ಅವನ ಕೂಗನ್ನು ತನ್ನ ಕಿವಿಯ ಮೇಲೆ ಬೀಸಿಕೊಳ್ಳದೆ ಹೋಗುತ್ತಿದ್ದವಳ ಕೈ ಹಿಡಿದ ಸೂರ್ಯ ಅವನ ಕೈಯನ್ನು ಬಿರುಸಾಗಿ ತಳ್ಳಿ ಮತ್ತೆ ಅದೇ ಬಿರಬಿರ ನಡಿಗೆಯಲ್ಲಿ ಮೆಟ್ಟಿಲಿಳಿದಳು. ಅವಳ ವರ್ತನೆ ಸೂರ್ಯನಿಗೂ ಕೋಪ ಬಂದರು. ಅವಳ ಕೋಪವು ನ್ಯಾಯಯುತವಲ್ಲವೇ ಎಂದು ಅವಳಿಂದಲೇ ಹೋದ. ಮೆಟ್ಟಿಲಿಳಿದು ಹೊರಹೋಗಿ ವಿಭಾಗವೊಂದರೊಂದಿಗೆ ಮೀಸಲಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡಳು. ಅವಳ ಪಕ್ಕ ಕುಳಿತವನು ಮಧು ಎಂದು ಮೃದುವಾಗಿ ಭುಜ ಅಮುಕಿ ಅವಳ ಮುಖ ನೋಡಿ
ಅವಳ ಕಣ್ಣುಗಳಲ್ಲಿ ಎಡಬಿಡದೆ ಸುರಿಯುತ್ತಿದ್ದ ಕಣ್ಣೀರು ನೋಡಿ ಬೇಸರವಾಯಿತು ಅವನಿಗೆ. ಮಧು ಬಾ ಎಂದು ಕೈ ಹಿಡಿದ. ಅವನು ಯಾವುದೇ ಕ್ರಿಯೆಗೆ ಪ್ರತಿಕ್ರಿಯೆ ತೋರದೆ ಕಲ್ಲಿನ ಗೊಂಬೆಯಂತೆ ಕುಳಿತಿದ್ದವಳ ಪಕ್ಕದಲ್ಲಿ ತಾನು ಕುಳಿತುಕೊಂಡು, ಮಧು ಬಾ, ಅವರು ನಿನ್ನ ಅಪ್ಪ, ಅವರನ್ನು ನೋಡಿ ಮಾತನಾಡಿಸು. ದಿನಗಳೆನಿಸುತ್ತಿರುವ ಅವರ ಜೀವದ ಮೇಲೆ ಯಾಕೆ ಕೋಪ? ಬಾ, ಅವರು ನಿನಗೆ ಜನ್ಮ ಕೊಟ್ಟ ತಂದೆ. ಅವರು ನಿನ್ನ ನೋಡಬೇಕೆಂದು, ನಿನ್ನ ಮಾತು ಕೇಳಬೇಕೆಂದು ಬಹಳ ಆಸೆ ಪಡುತ್ತಿದ್ದಾರೆ. ಬಾ ಮಧು, ಅವರು ನಿಮ್ಮ ಅಪ್ಪ ಮಧು, ಸಾಯೋ ಕೊನೆಗಳಿಗೆಯಲ್ಲಿರುವವರು. ಮೇಲೆ ಯಾಕೆ ಕೋಪ? ಬಾ, ಹಠ ಮಾಡಬೇಡ ಅಂದು ಅಲ್ಲಿ ಅವನು ಮಾನವೀಯ ದೃಷ್ಟಿಯಿಂದ ಹೇಳಿದ. ಅವನ ಮಾತಿಗೆ ಮತ್ತದೇ ರೋಷದಿಂದ ಅವಳು, ಯಾವ ಅಪ್ಪ ಸೂರ್ಯ, ಯಾವ ಅಪ್ಪ? ಅವರು ಬಿದ್ದಾಗ ಎತ್ತಲಿಲ್ಲ, ಅತ್ತಾಗ ಸಮಾಧಾನಿಸಲಿಲ್ಲ, ಒಂದು ತುತ್ತು ಊಟ ಮಾಡಿಸಲಿಲ್ಲ. ತಮ್ಮ ಎಲ್ಲ ಕರ್ತವ್ಯದಿಂದ ನುಣಚಿಕೊಂಡು ನನ್ನನ್ನು ಕಂಡರು. ಕೈ ಕೆಳಗೆ ಬಿಟ್ಟು ಅಲ್ಲೆಲ್ಲೋ ತನ್ನ ಸುಖ ಸಂತೋಷವನ್ನು ನೋಡಿಕೊಳ್ಳುತ್ತಿದ್ದನು. ಅಪ್ಪನ ಜನ್ಮ ಕೊಡುವುದು ದೊಡ್ಡದಲ್ಲ ಸೂರ್ಯ, ತಾನು ಹುಟ್ಟಿಸಿದ ಮಕ್ಕಳಿಗೆ ಉತ್ತಮ ಭವಿಷ್ಯ ಕೊಡುವವನು ಒಳ್ಳೆಯ ತಂದೆ. ಮಕ್ಕಳ ಪ್ರತಿಯೊಂದು ನಗುವಿನಲ್ಲೂ ಸಂತೋಷ ಕಾಣುವವನು ನಿಜವಾದ ಅಪ್ಪ. ನಿಮ್ಮ ಪ್ರಕಾರ ಅಪ್ಪ ಎಂದರೆ ಆಕಾಶ. ಯಾಕೆಂದರೆ ನಿಮ್ಮ ಅಪ್ಪ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಉತ್ತಮ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ಭವಿಷ್ಯ ರೂಪಿಸಿದ್ದಾರೆ. ಆದರೆ ನನ್ನ ಪಾಲಿಗೆ ಅಪ್ಪ ಎಂದರೆ ಮೋಸಗಾರ, ದ್ರೋಹಗಾರ ಎಂದವಳ ಗಂಟಲು ಕಟ್ಟಿ ಗದ್ಗದಿತವಾಗಿತ್ತು. ಎಷ್ಟೇ ತಡೆದರೂ ಅವಳಿಗೆ ದುಃಖ ತಡೆಯಲಾಗಲಿಲ್ಲ. ಅವಶ್ಯಕತೆ ಇದ್ದಾಗ ಬರೆದಿರೋ ಅಪ್ಪ ಈಗ ಬಂದು ಏನು ಮಾತನಾಡುತ್ತಾರೆ ಸೂರ್ಯ? ಹೇಳಿ, ಏನು ಮಾತನಾಡುತ್ತಾರೆ? ಅವರಿಂದ ನಾ ಕಳೆದುಕೊಂಡ ತಾಯಿಯ ಮಡಿಲು ಸಿಗುತ್ತಾ? ನನ್ನ ಬಾಲ್ಯ ಮರಳಿ ಬರುತ್ತಾ? ನನ್ನ ಮನಸ್ಸಿಗಾದ ಎಲ್ಲ ನೋವು ಅಳಿಸುವುದಕ್ಕಾಗುತ್ತಾ ಎಂದವಳ ಕಣ್ಣುಗಳಿಂದ ಕಣ್ಣೀರು ಪಟಪಟನೆ ಉದುರಿದ್ದವು. ಆಸ್ಪತ್ರೆಯಲ್ಲಿ ಓಡಾಡುತ್ತಿದ್ದ ಎಲ್ಲರೂ ಇವಳನ್ನೇ ನೋಡುತ್ತಿರುವುದನ್ನು ನೋಡಿ ಸಂಕೋಚದಿಂದ ತನ್ನ ಕಣ್ಣ ನೀರು ಒರೆಸಿಕೊಂಡಳು. ಅವಳಿಗೆ ಅವರಪ್ಪನನ್ನು ನೋಡುವ ಆಸೆ ಇರಲಿಲ್ಲ. ವೈಷ್ಣವಿ ಕೇಳಿದ ಪ್ರಶ್ನೆಗೆ ಆ ಕ್ಷಣದಲ್ಲಿ ಅವಳನ್ನು ಆವರಿಸಿದ್ದ ಹತಾಶೆಯ ಭಾವ ಅವಳಿಂದ ಹೇಳಿಸಿತು. ಅವನು ಕೂಡ ಏನೂ ಮಾತನಾಡಲಿಲ್ಲ. ಬೇರೆಯವರ ಕೈ ಕೆಳಗೆ ಬೆಳೆಯುವುದು ಸೆರೆಮನೆಗಿಂತ ಕಠಿಣ ಎಂಬ ಮಾತು ಕೇಳಿದ್ದ. ಆದರೆ ಮಧು ಪರಿಸ್ಥಿತಿ ನೋಡಿ ತಿಳಿದುಕೊಂಡಿದ್ದ. ಮನದಲ್ಲೇ ದೇವರಿಗೆ ಕೈ ಮುಗಿದ. ನನಗೆ ಉತ್ತಮ ತಂದೆಯನ್ನು ತಲುಪಿಸುವುದಕ್ಕೆ ಅವನ ಕೈಯನ್ನು ಹಿಡಿದು, ಏನಾಗಿದೆ ಅಪ್ಪನಿಗೆ ಎಂದವಳ ನಡುಗುವ ಧ್ವನಿ ಜೊತೆಗೆ ಕರುಳಿನ ಸೆಳೆತವು ಕಂಡಿತ್ತು ಸೂರ್ಯನಿಗೆ. ಅವರ ಅಪ್ಪನ ಸ್ಥಿತಿ ನೋಡಿ ಅವರ ಬಗ್ಗೆ ವಿಚಾರಿಸದಷ್ಟು ಕಟುಕು ಹೃದಯವಲ್ಲ ಮಧು ಎಂದು ಅವನಿಗೆ ತಿಳಿದಿತ್ತು. ಅವಳನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಅವಳ ಕೈ ಹಿಡಿದು, ಶ್ವಾಸಕೋಶದ ಕ್ಯಾನ್ಸರ್ 4ನೇ ಹಂತ ದಾಟಿದೆ. ಆಪರೇಷನ್, ರೇಡಿಯೇಷನ್, ಕೀಮೋಥೆರಪಿ, ಟಾರ್ಗೆಟ್ ಥೆರಪಿ ಎಲ್ಲ ತರಹದ ಚಿಕಿತ್ಸೆ ನೀಡಲಾಗಿದೆ. ಆದರೂ ನಿಮ್ಮಪ್ಪ ಉಳಿಯೋ ಚಾನ್ಸಸ್ ಇಲ್ಲ ಮಧು. ಅಂದಿನ ನಿಮ್ಮ ಅಪ್ಪನ ದುರಭ್ಯಾಸದಿಂದಲೇ ಇಂದು ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿರೋದು. ಇಂದು ನಾಳೆ ಯಾವಾಗ ಬೇಕಾದರೂ ನಿಮ್ಮ ಅಪ್ಪ ಪ್ರಾಣ ಹೋಗಬಹುದು. ನಿಮ್ಮಪ್ಪನ 2ನೇ ಹೆಂಡತಿ, ಅವರನ್ನು ನೋಡಿಕೊಳ್ಳುವುದಕ್ಕೆ ನರ್ಸ್ನ ನೇಮಿಸಿ ಮಗನ ಜೊತೆ ಅಮೆರಿಕಾದಲ್ಲಿದ್ದಾರೆ. ಸಾಯುವ ಜೀವದ ಮೇಲೆ ಕೋಪ ತೋರಿಸಬೇಡ ಮಧು. ಒಮ್ಮೆ ನೋಡಿ ಅವರನ್ನು ಮಾತನಾಡಿಸಿ ಬಿಡು ಮಧು. ನಿನ್ನ ಜೊತೆ ಮಾತನಾಡಲು ಆ ಜೀವ ಚಡಪಡಿಸುತ್ತಿದೆ. ಮೊದಲೇ ಯಮಯಾತನೆ ಕೊಡೋ ದೇಹ ನೋವಿನಲ್ಲಿ ಬಳಲಿ ಎಲ್ಲ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಮಾತನಾಡಲು ಕೂಡ ಅವರ ಕೈಯಲ್ಲಿ ಸಾಧ್ಯವಿಲ್ಲ. ಅಂತಹ ಸ್ಥಿತಿಗೆ ತಂದಿದೆ ಅವರನ್ನು ಬಾಧಿಸುವ ರೋಗ. ನಿನ್ನ ನೋಡಿದ ಖುಷಿಯಲ್ಲಿ ಇಂದೇ ಅವರ ಪ್ರಾಣ ಹೋಗಬಹುದು, ಅಥವಾ ನಾಳೆ ನಾಡದ್ದು ಮರುದಿನ ಯಾವಾಗ ಬೇಕಾದರೂ ಹೋಗಬಹುದು. ಹೆಚ್ಚೆಂದರೆ 1 ವಾರ ಬದುಕಬಹುದು ಎಂದವನ ಮಾತಿನಲ್ಲಿ ವೈದ್ಯ ಸಂಸ್ಕೃತಿಯೇ ಎದ್ದು ಕಾಣುತ್ತಿತ್ತು. ಬಾ, ಈ ಹಠ ಒಳ್ಳೆಯದಲ್ಲ. ನಿನಗೆ ಈ ಹಠ ಕೂಡ ಸೂಟ್ ಆಗಲ್ಲ. ಇಂದು ಈ ಅವಕಾಶದಿಂದ ವಂಚಿತಳಾದರೆ ಮತ್ತೊಮ್ಮೆ ನಿನ್ನ ಅಪ್ಪನನ್ನು ನೋಡುವ ಅವಕಾಶ ಸಿಗುವುದೋ ಇಲ್ಲವೋ ನನಗೆ ತಿಳಿದಿಲ್ಲ. ಕ್ಷಮೆಯಿಂದ ಗತನ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅವರು ಮುಂದೆ ಬದಲಾಗಬಹುದಲ್ಲವಾ? ಬಾ ಎಂದು ಅವಳ ಕೈ ಹಿಡಿದು ಮೃದುವಾಗಿ ಅಮುಕಿ ಅವರಪ್ಪ ಇದ್ದ ವಾರ್ಡ್ಗೆ ಕರೆತಂದ. ಹೋಗು, ಮಾತನಾಡು. ನಿಮ್ಮ ಅಪ್ಪ ಮಗಳ ಮಾತಿನ ಮಧ್ಯೆ ನಾನು ಬರಲ್ಲ, ನಾನು ಹೊರಗಡೆ ಇರುತ್ತೇನೆ ಎಂದವನ ಕೈ ಹಿಡಿದು ಇಲ್ಲೇ ಇರಿ ಎಂಬಂತೆ ಕಣ್ಣಲ್ಲೇ ಕೋರಿಕೊಂಡಳು. ತಾನು ಬಾಯಿ ಬಿಟ್ಟು ಏನು ಹೇಳದಿದ್ದರೂ ಅವನು ತನ್ನ ಮನಸ್ಸಿಗೆ ಹಿತ ನೀಡುವುದನ್ನು ಕಂಡು, ನಾನು ಇಲ್ಲಿದ್ದರೆ ನಿನಗೆ ಮಾತನಾಡಲು ತೊಂದರೆಯಾಗಬಹುದು, ನಾನು ಹೊರಗಡೆ ಇರ್ತೀನಿ ಎಂದು ಹೊರಗಡೆ ಹೊರಟ. ನಾನಿದ್ದರೆ ಅವರಪ್ಪನ ಜೊತೆ ಮಾತನಾಡಲು ಹಿಂಜರಿಯಬಹುದು ಎಂದು, ಅವಳ ಮನಸ್ಸಿನಲ್ಲಿದ್ದ ಎಲ್ಲ ನೋವನ್ನು ಮರೆತು ಬಿಡಲಿ ಎಂದು. ತನ್ನಡೆಗೆ ಬರುತ್ತಿದ್ದ ಮಗಳನ್ನು ನೋಡಿ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಲು ಶುರುವಾಯಿತು. ಅದನ್ನು ನೋಡಿ ಮಧು ಮಲಗಿದ್ದ ತನ್ನಪ್ಪನ ಕೈ ಹಿಡಿದು ಅವರ ಕಣ್ಣಲ್ಲಿ ಚಿಮ್ಮಿದ್ದ ನೀರನ್ನು ತನ್ನ ಮೃದುವಾದ ಕರಗಳಿಂದ ಒರೆಸಿ, ಯಾಕಪ್ಪ ಅಳುತ್ತಿದ್ದೀರಾ ಎಂದು ಮೊದಲ ಬಾರಿ ಅಪ್ಪನೊಂದಿಗೆ ಮಾತಿಗಿಳಿದಳು. ಈಗ ಅತ್ತು ಏನು ಪ್ರಯೋಜನ ಅಪ್ಪ? ಏನೂ ಇಲ್ಲ. ಕಾಲವೆನ್ನುವುದು ಒಂಥರ ಮಳೆ ಸುರಿಸೋ ಮೋಡವಿದ್ದ ಹಾಗೆ. ಕಪ್ಪು ಮೋಡ ಸರಿದರೆ ಕೋಗಿಲೆ ಅಳುವುದು, ಅದೇ ಮುಗಿಲು ನೋಡಿ ನವಿಲು ಕುಣಿಯುವುದು.
ಹಾಗೆ ನಾನು ಕೂಡ ಸರಿ ಹೋಗಿರುವುದನ್ನು ನೆನಪಿಸಿಕೊಂಡು ಕೊರಗಬಾರದು ಎಂದರು. ಮತ್ತೆ ಮತ್ತೆ ಮರುಕಳಿಸುತ್ತದೆ ಅಪ್ಪ, ಮತ್ತೆ ಮತ್ತೆ ಯಾಕಪ್ಪ ನನ್ನ ಬಿಟ್ಟು ಹೊರಟು ಹೋದಿರಿ ಎಂದು ಪ್ರತಿದಿನ ನನ್ನಲ್ಲೇ ಹುಡುಕುತ್ತಿದ್ದ ಉತ್ತರ ಸಿಗದ ಪ್ರಶ್ನೆ. ಆಕಾಶದಲ್ಲಿ ಲಕ್ಷಾಂತರ ತಾರೆಗಳು ಕಂಗೊಳಿಸುತ್ತಿತ್ತು. ಅಜ್ಜಿ ಅದನ್ನು ತೋರಿಸಿ ನಿಮ್ಮ ಅಮ್ಮ ಅಲ್ಲೇ ಇದ್ದಾಳೆ ಎನ್ನುತ್ತಿದ್ದರು. ಮಕ್ಕಳ ಜೀವನವೆಂಬ ಆಕಾಶದಲ್ಲಿ ಅಪ್ಪ ಅಮ್ಮನೇ ಸೂರ್ಯ ಚಂದ್ರ. ಆದರೆ ನನ್ನ ಪಾಲಿಗೆ ಸೂರ್ಯನ ತಾಪವೂ ಇಲ್ಲ, ಚಂದ್ರನ ತಂಪೂ ಇಲ್ಲ. ನಿಮ್ಮಿಂದ ನಾನು ಕಳೆದುಕೊಂಡಿದ್ದು ಒಂದಾ ಎರಡಾ ಅಪ್ಪ? ಅಮ್ಮನ ಮಡಿಲು. ನಿಮಗೆ ಗೊತ್ತಾ, ಅಮ್ಮನ ಮಡಿಲಿಲ್ಲದಿದ್ದರೆ ಅದು ಬಾಲ್ಯವೇ ಅಲ್ಲ ಅಪ್ಪ. ಮುಖ್ಯವಾಗಿ ಅಮ್ಮನ ನೆನಪಿಸಿಕೊಂಡಾಗ ನನ್ನ ಮನಸ್ಸು ಹೊಸದೊಂದು ಲೋಕಕ್ಕೆ ತೆರಳು ಬಿಡುತ್ತದೆ. ಅಮ್ಮ ತುಂಬ ಮೃದು ಸ್ವಭಾವದವಳು ಅನಿಸುತ್ತದೆ. ನನ್ನ ಕೈ ಬೆರಳುಗಳು ಹಿಡಿದುಕೊಂಡು ನಡೆಯುವುದು ಕಲಿಸುತ್ತಿದ್ದ ಅಮ್ಮ. ಊಟ ಮಾಡಿದ ಕೈಯನ್ನು ತೊಳಿಸಿ ನನ್ನ ಸೀರೆ ಸೆರಗಿಗೆ ಕೈಗಳನ್ನು ಒರೆಸಿ ಸ್ವಚ್ಛಗೊಳಿಸುತ್ತಿದ್ದ ಅಮ್ಮ. ಬಣ್ಣ ಬಣ್ಣದ ಬಳೆಗಳನ್ನು ಕೊಡಿಸುತ್ತಿದ್ದ ಅಮ್ಮ. ಹೊರಟೇ ಹೋಗಿದ್ದಳು ಎಂದು ಮರಳಿ ಬಾರದ ಲೋಕಕ್ಕೆ, ಬಲು ದೂರಕ್ಕೆ. ಆ ಸಮಯದಲ್ಲಿ ನಾನು ಬಹಳ ಚಿಕ್ಕವಳು, 3 ವರ್ಷದವಳು. ಆಗ ನನಗೆ ಅಮ್ಮನ ಸಾವಿನ ಬಗ್ಗೆ ಅರ್ಥವಾಗಿದ್ದು ಇಷ್ಟೇ: ನನ್ನ ಅಮ್ಮ ದೇವರ ಬಳಿ ಹೋಗಿದ್ದಾಳೆ, ಅದು ಬಲು ದೂರ ಎಂದು. ಪ್ರತಿ ಬಾರಿಯೂ ಅಜ್ಜಿ ಬಳಿ ಅಮ್ಮನ ಬಗ್ಗೆ ಕೇಳಿದಾಗ ಈ ಮಾತನ್ನ ಅಜ್ಜಿ ನನಗೆ ಹೇಳಿ ನನ್ನ ನಂಬಿಸುತ್ತಿದ್ದಳು. ಅವರಪ್ಪನ ಕೈಗಳನ್ನು ತನ್ನ ಕೈಯನ್ನೆಗೊತ್ತಿಕೊಂಡು, ಅಮ್ಮ ಇದ್ದಿದ್ದರೆ ನಾನು ಇಷ್ಟು ಕಣ್ಣೀರು ಹಾಕುತ್ತಾನೇ ಇರಲಿಲ್ಲ. ಅಪ್ಪ, ಅಮ್ಮ ಸತ್ತ ಮೇಲೆ ನಿಮಗೆ ನನ್ನ ನೆನಪು ಬರಲೇ ಇಲ್ಲವಾ? ಅಥವಾ ನೆನಪಿದ್ದರೂ ನಾನು ನಿಮ್ಮ ಸುಖ ಸಂತೋಷಕ್ಕೆ ತೊಂದರೆಯಾಗುತ್ತೇನೆ ಎಂಬ ನಿಲುವ? ಅಪ್ಪ, ನನಗೆ ಎಷ್ಟೋ ಸಾರಿ ನೀವು ಬೇಕು ಎನಿಸುತ್ತಿತ್ತು. ನನ್ನ ಗೆಳತಿಯರೆಲ್ಲ ಅವರ ಅಪ್ಪ ತಂದುಕೊಡುತ್ತಿದ್ದ ಬಟ್ಟೆ, ಬುಕ್, ಆಟದ ಸಾಮಗ್ರಿನೆಲ್ಲ ತೋರಿಸಿ ನಿಮ್ಮ ಅಪ್ಪ ಏನು ತಂದುಕೊಡಲಿಲ್ಲವಾ ಎಂದಾಗ ನಾನು ಏನು ಉತ್ತರ ಕೊಡದೆ ಒಬ್ಬಳೇ ಅಳುತ್ತಿದ್ದೆ. ಪ್ರತಿ ಸಾರಿ ಅಜ್ಜಿನ ಬಳಿ ನಿಮ್ಮ ಬಗ್ಗೆ ಕೇಳಿದಾಗಲೆಲ್ಲ ಮೈ ಮೇಲೆ ಬಾಸುಂಡೆ ಬರೋ ಹಾಗೆ ಹೊಡೆದು ಆಮೇಲೆ ನನ್ನ ತಬ್ಬಿ ಅಳೋಳು. ಹಾಗೆಲ್ಲ ನನ್ನ ಸಮಾಧಾನ ಮಾಡುತ್ತಿದ್ದು ಯಾರು ಗೊತ್ತಾ? ಮಾವ. ಅವನು ನನ್ನ ಸಮಾಧಾನಿಸಿ ನನಗೆ ಬೇಕಾದ ಬುಕ್ಕು, ಬಟ್ಟೆ, ತಿಂಡಿ, ಆಟ ಸಾಮಾನು ಎಲ್ಲ ತಂದುಕೊಡುತ್ತಿದ್ದ. ಆಗ ನನಗೆ ನೀವು ಬೇಕು ಎನಿಸಲೇ ಇಲ್ಲ. ಆದರೆ ಮಾವ ಇದನ್ನೆಲ್ಲ ಮಾಡುತ್ತಿದ್ದುದು ತನ್ನ ಚಪಲ ತೀರಿಸಿಕೊಳ್ಳೋದಕ್ಕೆ ಎಂದು ತಿಳಿದಾಗ ಕುಗ್ಗಿ ಹೋಗಿಬಿಟ್ಟೆ ಅಪ್ಪ. ಆಗಷ್ಟೇ ಹರಿಯಕ್ಕೆ ಕಾಲಿಡುತ್ತಿದ್ದ ನನಗೆ ಈ ವಿಷಯನ ಹೇಳಿಕೊಳ್ಳೋಕೆ ನನ್ನವರು ಎನ್ನುವವರು ಯಾರಿಲ್ಲದೆ ನಾ ಪಟ್ಟಪಾಡು ಒಂದಾ ಎರಡ? ನೆಮ್ಮದಿಯ ನಿದ್ದೆ ದೂರವಾಗಿ ವರ್ಷಗಳಾಗಿತ್ತು. ಪ್ರತಿ ರಾತ್ರಿ ಮಲಗಬೇಕಾದರೂ ಭಯವಾಗುತ್ತಿತ್ತು. ಮಾವ ಎಲ್ಲಿ ಬಂದು ಬಿಡುತ್ತಾನೋ, ನನ್ನ ಮಾನಕ್ಕೆ ಎಲ್ಲಿ ಸಂಚಕಾರ ತಂದು ಬಿಡುತ್ತಾನೋ ಎಂದು. ತಂದೆಯ ಸ್ಥಾನದಲ್ಲಿಟ್ಟಿದ್ದೆ ಅವನನ್ನು, ಆದರೆ ಅವನು ತಂದೆಯಾಗಲಿಲ್ಲ. ಅಪ್ಪ, ನೀವು ಮಲತಾಯಿಯ ಕೆಳಗಡೆ ಬೆಳೆಸಿದ್ದರೂ ಪರವಾಗಿರಲಿಲ್ಲ, ಆದರೆ ನೀವು ನನ್ನ ತೊರೆದು ಹೋದರಲ್ಲ, ಅದಕ್ಕೆ ನಾನು ಕ್ಷಮಿಸಬೇಕಾ? ನಿಮಗೆ ಗೊತ್ತಾ, ನಾನು ಊರಿನಲ್ಲಿ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾದರೆ ಪುಂಡ ಹುಡುಗರು ವಯಸ್ಸಾದ ನಿನ್ನಜ್ಜಿ ನಿನ್ನ ಮದುವೆ ಮಾಡುತ್ತಾಳ, ನೀನು ಒಪ್ಪಿಗೆ ಕೊಡು, ನಾನು ಮದುವೆಯಾಗುತ್ತೇನೆ ಎಂದು ಅಸಭ್ಯವಾಗಿ ಮಾತನಾಡುತ್ತಿದ್ದರು. ಆದರೆ ಅದನ್ನೆಲ್ಲ ತಲೆಗೆ ಹಾಕಿಕೊಳ್ಳುತ್ತಿರಲಿಲ್ಲ, ಯಾಕೆಂದರೆ ಅದಕ್ಕಿಂತ ಕೆಟ್ಟದ್ದು ಮಾವನ ಕರಾಳ ದೃಷ್ಟಿ. ಹೇಳೋರು ಕೇಳೋರು ಇಲ್ಲ ಎಂದು ಎಲ್ಲರೂ ನನ್ನ ಬಗ್ಗೆ ತಲೆಗೊಂದೊಂದು ಮಾತನಾಡುತ್ತಿದ್ದರು ಅಪ್ಪ. ಆಗ ನನಗೆ ನೀವು ಬೇಕೆನಿಸುತ್ತಿತ್ತಪ್ಪ, ಆದರೆ ನೀವು ನನ್ನ ನೆನಪಿಸಿಕೊಳ್ಳಲೇ ಇಲ್ಲ ಎಂದವಳ ಮಾತಿಗೆ ಅವರ ಹೃದಯ ಹಿಂಡಿತ್ತು. ತನ್ನ ನೀಚ ವರ್ತನೆಯ ಬಗ್ಗೆ ತನ್ನ ಮಗಳ ಜೀವನದಲ್ಲಿ ಇಷ್ಟೆಲ್ಲ ನೋವು ಅನುಭವಿಸಲು ನನ್ನ ಮನಸ್ಥಿತಿಯೇ ಕಾರಣವೆಂದು ತನ್ನ ನಿಶ್ಶಕ್ತ ಕೈಗಳಿಂದ ಅವಳ ಕದ್ದಪ್ಪು ಬಳಿ ಬಂದಾಗ ಅವರ ಕೈಯನ್ನು ಹಿಡಿದು, ಇನ್ನೂ ನಾನು ಹೇಳೋದು ತುಂಬ ಇದೆ ಅಪ್ಪ, ಕೊನೆಯ ಬಾರಿ ನಿಮ್ಮ ಕೈಯಿಂದ ಕಣ್ಣೀರು ಒರೆಸಿಬಿಡಿ. ಆಮೇಲೆ ಅಜ್ಜಿ ಸತ್ತು ಹೋದರು. ಅಜ್ಜಿ ಸತ್ತ ಮೇಲೆ ನನ್ನ ಬದುಕು ನಿಮ್ಮ ಅಣ್ಣನ ಮನೆಯಲ್ಲಿ ಶುರುವಾಯಿತು. ಬದುಕಿನಲ್ಲಿ ಸಣ್ಣ ಭರವಸೆ ಮೂಡಿದ್ದು ಅಲ್ಲಿಯೇ, ಆದರೆ ನಿಜವಾದ ಜೀವನದ ಅರ್ಥ ತಿಳಿದಿದ್ದು ಅಲ್ಲಿಯೇ ಅಪ್ಪ. ಅಲ್ಲಿ ನನಗೆ ಊಟ ಮಾಡಿದ್ಯಾ, ಹೇಗಿದ್ದೀಯಾ ಎಂದು ಕೇಳುವವರಿಲ್ಲದೆ ನರಕದಲ್ಲಿ ಬದುಕುತ್ತಿದ್ದೆನಪ್ಪ. ಪ್ರತಿ ತಿಂಗಳು ಬರೋ ಹೊಟ್ಟೆ ನೋವಿನಿಂದ ಹಿಡಿದು ಒಮ್ಮೊಮ್ಮೆ ಬರೋ ಭೀಕರ ಜ್ವರದಲ್ಲಿಯೂ ಹೇಗಿದ್ದೀಯಾ ಎಂದು ಕೇಳುವವರಿಲ್ಲದೆ ಒಂಟಿತನದಲ್ಲಿ ಬದುಕಿದ್ದೆ. ಅಲ್ಲಿ ತಿನ್ನೋ ಒಂದೊಂದು ಅಗಳು ಅನ್ನಕ್ಕೂ ಕಣ್ಣೀರು ಹಾಕಿದ್ದೀನಿ. ಅಲ್ಲಿ ಉಸಿರಾಡೋ ಉಸಿರಾಟಕ್ಕೂ ಎದೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೀನಿ. ಅನಾಥರು ಎಂದು ಹಣೆಪಟ್ಟಿ ಕಟ್ಟಿಕೊಂಡು ಅನಾಥಾಶ್ರಮದಲ್ಲಿ ಬೇರೆಯವರ ದಾನದಲ್ಲಿ ಬದುಕಿ ಬಿಡಬಹುದು ಅಪ್ಪ, ಆದರೆ ಸಂಬಂಧಿಕರ ಮನೆಯಲ್ಲಿ ಅವರ ಹಂಗಿನ ಕೂಳಿನಲ್ಲಿ ಬದುಕಲು ಬಹಳ ಕಷ್ಟ ಅಪ್ಪ. ಆ ಒಂಟಿ ಕೂಪದಲ್ಲಿ ನರಳಾಡಿದ್ದೆ. ನಿಜವಾದ ಒಂಟಿತನ ಎಂದರೆ ಏನು ಗೊತ್ತಾ? ನಮ್ಮನ್ನ ಮರೆತವರನ್ನ ನಾವು ನೆನಪಿಸಿಕೊಳ್ಳುತ್ತಾ ಇರುವುದು. ಪ್ರತಿದಿನ ನಾನು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದೆ.
ಬೈದುಕೊಳ್ಳುತ್ತಿದ್ದೆ. ಒಮ್ಮೊಮ್ಮೆ ಶಾಪನೂ ಹಾಕಿದ್ದೀನಿ ಅಪ್ಪ. ಒಂದು ಸಾರಿ ತೀವ್ರವಾದ ಜ್ವರ ಬಂದು ಎದ್ದು ಕೆಲಸ ಮಾಡಲು ನನ್ನ ಕೈಯಲ್ಲಿ ಸಾಧ್ಯವಿಲ್ಲದಷ್ಟು ನಿಶ್ಶಕ್ತಿ. ಅದರಲ್ಲಿಯೂ ಎಲ್ಲ ಕೆಲಸ ಮಾಡಬೇಕಿತ್ತು. ದೊಡ್ಡಮ್ಮನ ಹತ್ತಿರ ಪರಿಪರಿಯಾಗಿ ಬೇಡಿಕೊಂಡೆ. ಒಂದು 100 ರೂಪಾಯಿ ಕೊಡಿಯೇ ದೊಡ್ಡಮ್ಮ, ನಾನು ಆಸ್ಪತ್ರೆಗೆ ಹೋಗಿ ತೋರಿಸಿಕೊಂಡು ಬರುತ್ತೀನಿ ಎಂದು. ಆದರೆ ದೊಡ್ಡಮ್ಮ ಕೊಡದೆ ಎಲ್ಲ ನಾಟಕವಾಡುತ್ತೀಯಾ ಎಂದು ಬೈಯೋರು. ಜ್ವರ ತೀವ್ರವಾಗಿ ನಾನು ಕುಸಿದು ಬಿದ್ದಿದ್ದೆ. ದೊಡ್ಡಪ್ಪ ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಟೈಫಾಯ್ಡ್ 108 ಜ್ವರವಿದೆ, ತುಂಬ ನಿಶ್ಶಕ್ತಿ ಎಂದು ನನಗೆ ಗ್ಲೂಕೋಸ್ ಹಾಕಿದ್ದರು. 2 ದಿನ ಆಸ್ಪತ್ರೆಯ ಬಿಲ್ 3,000 ರೂಪಾಯಿ ಆಗಿತ್ತು. ಆಗ ದೊಡ್ಡಮ್ಮ ಏನು ಹೇಳಿದರು ಗೊತ್ತಾ? ಹುಟ್ಟಿಸಿದವನಿಗಿಲ್ಲದ ದರ್ದು ನನ್ನ ಗಂಡನಿಗೆ ನೋಡು, 3,000 ಬಿಲ್ ಆಗಿದೆ, ದುಡಿದಿದ್ದು ಇದನ್ನೆಲ್ಲೇ ತೀರಿಸು ಎಂದು ನಕ್ಕಿದ್ದರು. ಆ ನಗು ನಗುವಲ್ಲ, ಅವಹೇಳನ ಎಂದು ತಿಳಿದು ಹೋಗಿತ್ತು. ಅಲ್ಲಿಂದ ದೇವರಲ್ಲಿ ನಾನು ದಿನ ಬೇಡುತ್ತಿದ್ದೆ, ಒಳ್ಳೆ ಆರೋಗ್ಯ ಕೊಟ್ಟು ಬಿಡು ತಂದೆ, ನನಗಾಗಿ ಯಾರೂ ಇಲ್ಲ ಎಂದು. ಆದರೆ ದೇವರು ಬಹಳ ಮೋಸಗಾರ ಅಪ್ಪ. ಮತ್ತೆ ನನಗೆ ಕಣ್ಣಿನ ಮೂಲಕ ಪರೀಕ್ಷೆ ಇಟ್ಟ. ಡಿಗ್ರಿಯ ಕೊನೆ ವರ್ಷ. ಬೋರ್ಡ್ ಮೇಲೆ ಏನೇ ಬರೆದರೂ ಅಸ್ಪಷ್ಟವಾಗಿ ಕಾಣೋದು. ವಿಪರೀತ ತಲೆನೋವು ಬರೋದು. ಕಣ್ಣು ಮಂಜಾಗುತ್ತಿತ್ತು. ಕೆಲಸ ಮಾಡಲಾಗುತ್ತಿರಲಿಲ್ಲ. ಓದಲು ಕೂಡ. ದೊಡ್ಡಪ್ಪನ ಹತ್ತಿರ ದುಡ್ಡು ಕೇಳುವುದಕ್ಕೆ ಮುಜುಗರ. ಓದಿಸುತ್ತಿರುವುದು ಜೊತೆಗೆ ನನಗೆ ಬಟ್ಟೆ, ಊಟಕ್ಕೆ ಪ್ರತಿಯೊಂದಕ್ಕೂ ದುಡ್ಡು ಕೊಡುತ್ತಿದ್ದರು. ಹೇಗೆ ಕೇಳಲಿ ಎಂದು 1 ತಿಂಗಳು ದೂಡಿಬಿಟ್ಟೆ. ವಿಪರೀತವಾದ ತಲೆನೋವು ಸಹಿಸಲಾಗದೆ ದೊಡ್ಡಪ್ಪನ ಬಳಿ ದುಡ್ಡು ಕೇಳಬೇಕೆಂದುಕೊಂಡಾಗಲೇ ಕಾರ್ತಿಕ್ ಅಣ್ಣ ಹೊಸ ಬಿಸ್ನೆಸ್ ಮಾಡುತ್ತೀನಿ ಎಂದು ಎಲ್ಲ ದುಡ್ಡು ಕಳೆದುಕೊಂಡಿದ್ದ. ಈಗ ದೊಡ್ಡಪ್ಪನ ಬಳಿ ಅವರಿಗೆ ಬರುವ ಸಂಬಳವೇ ಆಧಾರವೆಂದು ತಿಳಿದು ಕೇಳಲು ಬಾಯೇ ಬರಲಿಲ್ಲ. ವಿಪರೀತ ತಲೆನೋವಿನಿಂದ ಒಂದು ದಿನ ಕ್ಲಾಸ್ನಲ್ಲಿ ಅತ್ತುಬಿಟ್ಟೆ. ಅಪ್ಪ. ಆಗ ನನ್ನ ಪಾಲಿಗೆ ದೇವತೆಯಾಗಿ ಬಂದಿದ್ದಳು ನನ್ನ ಗೆಳತಿ ವೈಶು. ಅವಳನ್ನು ತಬ್ಬಿ ಎಲ್ಲ ಹೇಳಿದೆ. ಅವಳು ತಡ ಮಾಡದೆ ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ಆಗ ಬೇಗ ತೋರಿಸಿದ್ದರೆ ಒಂದು ಐ ಡ್ರಾಪ್ ಕೊಡುತ್ತಿದ್ದರು, ಸರಿ ಹೋಗುತ್ತಿತ್ತು. ಆದರೆ ನೀನು ಇಷ್ಟು ತಡವಾಗಿ ಬರೋದು ಎಂದು ಡಾಕ್ಟರ್ ನನ್ನ ಚೆನ್ನಾಗಿ ಬೈದು ಕನ್ನಡಕ ಹಾಕಿಕೊಳ್ಳಲು ಸಲಹೆ ಕೊಟ್ಟರು. ವೈಶು ಕೂಡ ನನ್ನ ಚೆನ್ನಾಗಿ ಬೈದಳು. ನನ್ನ ಹತ್ತಿರ ಹೇಳಿದ್ದರೆ ನಾನು ನಿನಗೆ ದುಡ್ಡು ಕೊಡುತ್ತಿಲ್ಲವಾ? ಸ್ವಾಭಿಮಾನ ಒಳ್ಳೆಯದು, ಆದರೆ ದುರಾಭಿಮಾನವಲ್ಲ ಎಂದು. ಆಮೇಲೆ ನನ್ನ ಕಣ್ಣಿಗೆ ಕನ್ನಡಕ ಬಂತು. ಸ್ಪೆಷಲ್ ಕ್ಲಾಸ್ ಮುಗಿಸಿಕೊಂಡು ಮನೆಗೆ ಸ್ವಲ್ಪ ಲೇಟಾಗಿ ಬಂದರೆ ಯಾವನ ಹಿಂದೆ ಸುತ್ತಾಡೋಕೆ ಹೋಗಿದ್ದೆ ಎನ್ನುತ್ತಿದ್ದರು ದೊಡ್ಡಮ್ಮ. ಕನ್ನಡಿ ಮುಂದೆ ನಿಂತು ಸ್ವಲ್ಪ ನಾನು ಅಲಂಕರಿಸಿಕೊಂಡರು. ಯಾವನ್ನ ಮೆಚ್ಚಿಸೋದಕ್ಕೆ ಈ ಅಲಂಕಾರ? ಮಾನ ಹೋಗೋ ಕೆಲಸ ಮಾಡಿದರೆ ಮನೆಯಿಂದ ಹೊರ ಹಾಕುತ್ತೀನಿ. ಯಾರಿಗೆ ಗೊತ್ತು, ಅಪ್ಪನ ಬುದ್ಧಿಯೇ ಬಂದಿರಬಹುದು ಎಂದಾಗ ನಾನು ಇಷ್ಟು ಕುಗ್ಗಿ ಹೋಗಿದ್ದೆ ಗೊತ್ತಾ ಅಪ್ಪ. ಯಾವ ಹುಡುಗರ ಜೊತೆ ಮಾತನಾಡುತ್ತೇ ಇದ್ದರೂ ನನ್ನ ನಡತೆಯ ಬಗ್ಗೆ ಮಾತನಾಡೋರು. ಆಗ ಮನಸ್ಸಿಗೆ ಬಹಳ ನೋವಾಗುತ್ತಿತ್ತು ಅಪ್ಪ. ಆದರೆ ಏನು ಮಾಡಲಿ, ವಿಧಿ ಇಲ್ಲ ಎಂದು ಸುಮ್ಮನಾಗುತ್ತಿದ್ದೆ. ಅಣ್ಣ ದುಡ್ಡು ಕಳೆದಿದ್ದಕ್ಕೆ ನನ್ನ ಕಾಲ್ಗುಣ ಕಾರಣ. ನಾನು ಅವರ ಮನೆಗೆ ಬಂದಿದ್ದಕ್ಕೆ ದರಿದ್ರ ಒಕ್ಕರಿಸಿಕೊಂಡು ಬಿಟ್ಟಿತ್ತು ಎನ್ನೋರು. ಆದರೂ ಎಲ್ಲ ಈ ಕಿವಿಯಿಂದ ಕೇಳಿ ಈ ಕಿವಿಯಲ್ಲಿ ಬಿಡುತ್ತಿದ್ದೆ. ಮನಸ್ಸಿಗೆ ಹಂಚಿಕೊಂಡಷ್ಟು ಬೇಸರಾನೆ. ಡಿಗ್ರಿ ಮುಗಿಸಿದೆ. ದೊಡ್ಡಪ್ಪನ ಬಲವಂತದಿಂದ ಮಾಸ್ಟರ್ ಡಿಗ್ರಿನೂ ಮಾಡಿ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಒಂದು ಕೆಲಸವಿಡಿದೆ. ಅಲ್ಲಿಯವರೆಗೂ ಕಂಡವರ ಆಸರೆಯಲ್ಲಿ ಅವರಿಗೆ ಭಾರವಾಗಿ ಬೆಳೆದೆ. ಬೇರೆಯವರ ಮನೆಯಲ್ಲಿ ಅವರ ಹಂಗಿನ ಆಸರೆಯಲ್ಲಿ ಬದುಕುವುದು ಎಷ್ಟು ಕಷ್ಟವೆಂದು ನಿಮಗೆ ಗೊತ್ತಾ? ನಿಮಗೆಲ್ಲಿ ಗೊತ್ತಾಗುತ್ತೆ ಅಪ್ಪ. ಅಮ್ಮ ಅಣ್ಣನ ಪ್ರೀತಿಯನ್ನ ಮೈಗೂಡಿಸಿಕೊಂಡು ಬೆಳೆದವರು. ನನ್ನ ಈ ಪರಿಸ್ಥಿತಿ ತಂದವರು ನಿಮ್ಮ ಅಪ್ಪ. ನನ್ನೆಲ್ಲ ಕಣ್ಣೀರಿಗೂ ಕಾರಣಕರ್ತರು ನೀವೇ ಅಪ್ಪ. ನೀವೊಬ್ಬರು ಸರಿ ಇದ್ದಿದ್ದರೆ ಎಂಬ ಆಲೋಚನೆ ನನ್ನ ತಲೆಗೆ ಬರೋದು ಎಂದವಳು ತನ್ನ ನಿಶ್ಶಕ್ತ ಕೈಗಳಿಂದ ಅವಳ ಬಾಯಿ ಮುಚ್ಚಿಸಿದರು. ಇನ್ನು ಕೇಳಲಾರೆ ನಾನು ಎಂಬಂತೆ, ನನ್ನನ್ನು ಕ್ಷಮಿಸಿಬಿಡು ಎಂಬಂತೆ ನಿತ್ರಾಣ ಕೈಗಳಿಂದಲೇ ಕೈ ಮುಗಿದರು. ಅವರ ಕೈಯನ್ನು ಇಳಿಸಿ, ಆದರೆ ನನಗೆ ಈಗ ಯಾವ ಕಣ್ಣೀರೂ ಇಲ್ಲ ಅಪ್ಪ. ನಿಮ್ಮ ಅಳಿಯನ್ನ ನಾನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಗೊತ್ತಾ ಅಪ್ಪ. ನಾನು ಬಾಯಿ ಬಿಟ್ಟು ಹೇಳೋಕ್ಕೂ ಮುಂಚೆಯೇ ನನ್ನ ಎಲ್ಲ ಬಯಕೆಯನ್ನು ಈಡೇರಿಸುತ್ತಾರೆ. ಇನ್ನು ನಾನು ನಿಮ್ಮಿಂದ ಕಳೆದುಕೊಂಡಿದ್ದ ತಂದೆ ಪ್ರೀತಿಯನ್ನ ಮಾವ ನನಗೆ ಸಂತೃಪ್ತಿಯಾಗುವಷ್ಟು ಕೊಡುತ್ತಿದ್ದಾರೆ. ನೀವು ನನಗೆ ಕೊಡದೇ ಇರೋ ಪರಿವಾರದ ಪ್ರೀತಿಯನ್ನ ನನ್ನ ಗಂಡನ ಕುಟುಂಬ ಕೊಡುತ್ತಿದೆ. ಈಗ ಸುಖಿ ಎಂದರೆ ಯಾವುದೇ ತಪ್ಪಿಲ್ಲ. ಆದರೂ ನಾನು ನಿಮ್ಮನ್ನು ಕ್ಷಮಿಸಲ್ಲ ಎಂದವಳ ಕಣ್ಣಿನಲ್ಲಿ ಕೋಪಕ್ಕಿಂತ ಅಸಹ್ಯ ಭಾವವಿತ್ತು. ನಾನು ಯಾವತ್ತೂ ನಿಮ್ಮನ್ನು ಕ್ಷಮಿಸಲ್ಲ. ಯಾಕೆಂದರೆ ನಮ್ಮಮ್ಮನಿಗೆ ನೀವು ಮಾಡಿದ ಮೋಸವನ್ನ ನಾನೆಂದೂ ಮರೆಯುವುದಿಲ್ಲ. ಪ್ರತಿ ಹೆಣ್ಣು ತನ್ನಲ್ಲಿರೋ ಎಲ್ಲವನ್ನೂ ಹಂಚಿಕೊಳ್ಳಬಲ್ಲಳು, ಆದರೆ ಗಂಡನನ್ನು ಎಂದೂ ಹಂಚಿಕೊಳ್ಳಲಾರಳು. ಅಮ್ಮ ಬದುಕಿರುವಾಗಲೇ ಅವಳನ್ನು ಬಿಟ್ಟು ಬೇರೊಬ್ಬರ ತೆಕ್ಕೆಯಲ್ಲಿ ಬಿದ್ದಿರಲ್ಲಪ್ಪ. ಅಮ್ಮ ಅದೆಷ್ಟು ನೊಂದಿರಬಹುದು ಯೋಚಿಸಿ. ನನ್ನ
ಗಂಡ ನನಗೆ ಮಾತ್ರ ಸೀಮಿತವಾಗಿರಬೇಕು, ನನ್ನ ಮಕ್ಕಳಿಗೆ ಮಾತ್ರ ತಂದೆಯಾಗಿರಬೇಕು, ನಾನೇ ಅವನ ಸರ್ವಸ್ವವಾಗಿರಬೇಕು ಎಂದ ಎಲ್ಲ ಹೆಣ್ಣು ಬಯಸುತ್ತಾಳೆ. ನೀವು ಅಮ್ಮನಿಗೆ ಮಾಡಿದ ಮೋಸನ ಮರೆತು ನಿಮ್ಮನ್ನು ಕ್ಷಮಿಸುವಷ್ಟು ಒಳ್ಳೆಯವಳು ನಾನಲ್ಲ ಅಪ್ಪ. ನಿಮ್ಮನ್ನು ಕ್ಷಮಿಸಿದರೂ ನಾನು ಕಳೆದುಕೊಂಡ ಅಮ್ಮನ ಪ್ರೀತಿ ಮತ್ತೆ ದೊರೆಯುತ್ತಾ, ನನ್ನ ಬಾಲ್ಯ ಮತ್ತೆ ಸಿಗುತ್ತಾ? ಹೇಳಿ ಅಪ್ಪ, ಹೇಳಿ. ನಿಮ್ಮ ಮುಖ ನೋಡಲು ನನಗೆ ಅಸಹ್ಯವಾಗುತ್ತದೆ ಅಪ್ಪ. ನಮ್ಮಮ್ಮನ ಸಾವಿಗೆ ನೀವೇ ಕಾರಣ. ಅದಕ್ಕೆ ನೀವು ಈ ಮಾರಣಾಂತಿಕ ರೋಗಕ್ಕೆ ತುತ್ತಾಗಿರುವುದು. ಸಾಯೋ ಕೊನೆಗಳಿಗೆಯಲ್ಲೂ ನಿನ್ನವರೆನ್ನುವವರಿಲ್ಲದೆ ಈ ಹಾಸಿಗೆಯ ಮೇಲೆ ಬಿದ್ದು ನರಳುತ್ತಿರುವುದು. ನೀವು ಇಷ್ಟಪಟ್ಟು ಮದುವೆಯಾದ ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಸಮುದ್ರದಾಚೆ ಇರುವ ದೇಶದಲ್ಲಿ ಆರಾಮಾಗಿದ್ದಾರೆ. ಜೀವನದಲ್ಲಿ ಏನು ಸಂಪಾದಿಸಿದ್ದರೂ ನಮ್ಮ ಸಾವಿಗೆ ಅಳುವ 4 ಜನರನ್ನಾದರೂ ಸಂಪಾದಿಸಬೇಕು ಎಂದು ದೊಡ್ಡವರು ಹೇಳುತ್ತಾರೆ. ಆದರೆ ನೀವು ಎಂದು ಹೊರಟು ಹೋಗಲು ಎದ್ದವಳ ಕೈ ಹಿಡಿಯಲು ಬಂದ ಅವರಪ್ಪನ ಕೈ ರಪ್ಪೆಂದು ಕೆಳಗೆ ಬಿಟ್ಟು ತಕ್ಷಣ ಬಿದ್ದ ಕೈಯ ಸ್ಪರ್ಶಕ್ಕೆ ಅವರಪ್ಪನ ಮುಖ ನೋಡಿದಳು. ಕಣ್ಣುಗಳು ತನ್ನ ಚಲನೆಯನ್ನ ತೋರದೆ ಮೈಯೆಲ್ಲ ತಣ್ಣಗಾಗಿತ್ತು. ಅಪ್ಪ ಎಂದು ಅಲುಗಾಡಿಸಿದಳು. ಅವರಿಂದ ಯಾವುದೇ ಪ್ರತಿಕ್ರಿಯೆ ತೋರದೆ ಹೋದದ್ದನ್ನು ನೋಡಿ ತನ್ನ ನಡುಗುವ ಕೈಗಳಿಂದಲೇ ಅವರ ಮೂಗಿನ ಬಳಿ ಕೈ ಇಟ್ಟಳು. ಮುಂದುವರಿಯುವುದು ಈ ಕಥೆಯ ಬಗ್ಗೆ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಜೊತೆಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಕಾಯ್ತಾ